Hi guys, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ಹಿತ್ಕಿದ ಅವರೆಕಾಳು ರೆಸಿಪಿ, ಯಾಕಂದರೆ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ತುಂಬಾ ವೆರೈಟಿ ಮಾಡ್ತಾರೆ. ಅದರಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಅಂತ ಅಂದರೆ ಎಲ್ಲರಿಗೂ ಇಷ್ಟವಾದಂತಹ ಹಿತ್ಕಿದ ಅವರೆಕಾಯಿ ಗ್ರೇವಿ ಅಥವಾ ಸಾರು ಥರನೂ ಅನ್ನಕ್ಕೂ ಯೂಸ್ ಮಾಡ್ಬೋದು. ರೊಟ್ಟಿ, ಚಪಾತಿ, ದೋಸೆ, ಪೂರಿ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಅಂಥ ಒಂದು ಗ್ರೇವಿನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿನಲ್ಲಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಒಂದು ಬಾಣಲಿನಲ್ಲಿ 2 ಸ್ಪೂನಷ್ಟು ಜೀರಿಗೆನ ಚೆನ್ನಾಗಿ ಗಮ್ಮಂತ ವಾಸನೆ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಮಿಕ್ಸಿಗೆ ನಾನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಕೋದ್ರಿಂದ ಅವರೆಕಾಳು ಕೆಲವ್ರಿಗೆ ಬಾಯಿ ಅಂತ ಹೇಳ್ತಾರೆ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವ್ರು ತಿನ್ನಲ್ಲ. ಸೊ ಹಾಗಾಗಿ ಇದರ ನಾವು ಎರಡೆರಡು ಕಾಳು ನಾವು ಸ್ವಲ್ಪ ಮೆಣಸು ಆ್ಯಡ್ ಮಾಡೋದ್ರಿಂದ ಇದು ಬಾಯಿನ ತಡೆಯುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ಧನಿಯಾ ಕಾಳು ಹಾಕೋತಾ ಇದ್ದೀನಿ. ಧನಿಯಾ ಕಾಳು ಎಷ್ಟು ಹಾಕ್ಕೋಬೇಕು ಅಂತ ಅಂದರೆ ಆಲ್ಮೋಸ್ಟ್ 4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು. ಇದನ್ನು ನಾನು ಏನಕ್ಕೆ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ ಅಂದರೆ ಮೆಣಸಿಗೆ ಸ್ವಲ್ಪ ಕಾವು ಜಾಸ್ತಿ ಬೇಕು, ಜೀರಿಗೆ ಬೇಗನೆ ರೋಸ್ಟ್ ಆಗುತ್ತೆ ಮತ್ತು ಧನಿಯಾನೂ ಅಷ್ಟೇ ಬೇಗ ರೋಸ್ಟ್ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ನಾನು ಸಪ್ರೇಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಧನಿಯಾನೂ ಮುಗ್ದಿದೆ, ಅದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಸೊ ಇದೆಲ್ಲ ಆದಮೇಲೆ ಒಣಮೆಣ್ಸಿನ್ಕಾಯಿ, ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಪಾವಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಒಂದು 25ರಿಂದ 30 ಮೆಣಸಿನ್ಕಾಯಿಗಳಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡಾದಮೇಲೆ ಇದನ್ನು ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಕೊಬ್ಬರಿ ಮತ್ತು ಈರುಳ್ಳಿ ಇದನ್ನು ಆದಷ್ಟು ಸುಟ್ಕೋಬೇಕು ಅಥವಾ ಹುರ್ಕೊಳ್ಳೋ ಅಂದರೆ ಚೆನ್ನಾಗಿ ಸುಟ್ಕೋಬೋದು. ಬೇಕಾದ್ರೆ ನೀವು ಡೈರೆಕ್ಟ್ ಫ್ಲೇಮ್ ಮೇಲೂ ಸುಟ್ಕೋಬೋದು. ನಾನೇನು ಫ್ಲೇಮಲ್ಲಿ ಸುಡ್ತಾ ಇಲ್ಲ, ಸೊ ಬಾಣಲಿಯಲ್ಲೇ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಮತ್ತು 1.5 ಗೆಡ್ಡೆ ಅಷ್ಟು ಈರುಳ್ಳಿ, ಇದಿಷ್ಟು ಚೆನ್ನಾಗಿ 2 ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಪ್ಪಾಗೋ ತನಕ ಹುರ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಆದಷ್ಟು ಕಡಿಮೆ ಎಣ್ಣೆ ಬಳಸಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ರೋಸ್ಟ್ ಆಯಿತು. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಫುಲ್ಲು ಎಷ್ಟು ಫೈನ್ ಪೇಸ್ಟ್ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು 1.5 ಪಾವಷ್ಟು ಅವರೆಕಾಳಿದೆ. ಈಗ ನಾನು ಇದು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಇದನ್ನು ನಾವು ಸ್ವಲ್ಪ ಕಾಳಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟ್. ಸೊ ಇದನ್ನು ನೀಟಾಗಿ ಎಲ್ಲ ಕಲಿಸ್ಕೊಂಬಿಡೋಣ. ಸೊ ಇದನ್ನು ಒಂದು 10ರಿಂದ 15 ನಿಮಿಷದಷ್ಟು ನಾವು ಇಟ್ಟರೆ ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು. ಹಾಗೆ ಇದನ್ನು ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಂದು ಸ್ವಲ್ಪ ಗೊಜ್ಜು ಜಾಸ್ತಿನೇ ಆಯಿತು. ಸೊ ಪರವಾಗಿಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ಥರನೂ ಯೂಸ್ ಮಾಡ್ಬೋದು. ಈವನ್ ಇದು ಮುದ್ದೆಗೂ ಕೂಡ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡ್ರೆ ಸ್ವಲ್ಪ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು 1 ಈರುಳ್ಳಿ, ಕೊರಬೇವಿನ ಸೊಪ್ಪು ಮತ್ತು ಒಂದು ಹೊಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾವು ಏನು ಕಲಸಿಟ್ಟಿದ್ದೀವಿ ಕಾಳು ಹಿತ್ಕಿದವರೆ ಕಾಳಿಗೆ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಹುರ್ಕೊಳ್ಳೋದ್ರಿಂದ ಕಾಳು ತುಂಬ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲಾಂದರೆ ತಳ ಕಚ್ಕೊಂಡ್ಬಿಡುತ್ತೆ. ಆದಷ್ಟು ನಾವು ನೀರು ಹಾಕದೆ ಚೆನ್ನಾಗಿ ಒಂದು 2-3 ಸಲ ಕೈ ಆಡ್ಕೋಬೇಕು. ಸೊ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಇವಾಗ ನೋಡ್ಬೋದು, ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ಸೊ ಇವಾಗ ನಾನು ಮಿಕ್ಸಿನೂ ಕೂಡ ಸ್ವಲ್ಪ ನೀರು ಹಾಕಿ
ಅದನ್ನು ಅದಕ್ಕೆ ಹಾಕಿದ್ದೀನಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಚೆನ್ನಾಗಿ ಅದು ಬೇಯಬೇಕು, ಖಾರ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ಬೇಯಬೇಕು. ಈಗ ನಾನು ಗಸಗಸೆ 1.5 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆನ ಮೊದಲೇ ನೆನೆಸಿಟ್ಟಿದ್ದೆ. ಸೊ ನೆನೆಸೋದು ಏನಂತ ಅಂದರೆ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಅದನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ. ಸೊ ಇದಕ್ಕೆ 1 ಹೋಳಷ್ಟು ತೆಂಗಿನಕಾಯಿ, ಗಸಗಸೆ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಹೆಂಗಿರಬೇಕು ಅಂತಂದರೆ ಅದು ಗಂಧ ಥರ ಇರಬೇಕು. ಸೊ ಅದೆಲ್ಲ ಆದಮೇಲೆ ಅದನ್ನು ಇವಾಗ ಇದು ಖಾರ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನು ಗಸಗಸೆ ಮತ್ತು ತೆಂಗಿನಕಾಯಿ ಹಾಲನ್ನ ಏನು ರುಬ್ಬಿದ್ವಿ ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಸೊ ನಾನು ಹುಣಸೆ ಹಣ್ಣು ಆ್ಯಕ್ಚುಲಿ ಇದು ನಾನು ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಕಿವುಚ್ಬಿಟ್ಟು ಅದರ ರಸ ತೊಗೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಅದು ಹುಣಸೆಹಣ್ಣು ರಸನ ಇಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿದೆ, ಹುಣಸೆಹಣ್ಣು ರಸ ಮತ್ತು ಉಪ್ಪು. ಮೊದಲೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಲಾಸ್ಟಲ್ಲಿ ನಾನು ಹುಣಸೆಹಣ್ಣು ರಸ ಹಾಕಿದೆ. ಸೊ ಇದನ್ನು ಒಂದು 10 ನಿಮಿಷ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಸೊ ಇವಾಗ ನಾವು ಗಸಗಸೆ ಮತ್ತು ತೆಂಗಿನಕಾಯಿ ಆ್ಯಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನಮ್ಮ ಹಿತ್ಕಿದ ಅವರೆಕಾಳು ಸಾಗು, ಗ್ರೇವಿ ಅಥವಾ ಸಾಂಬಾರು ರೆಡಿಯಾಗಿದೆ. ಸೊ ಇದ್ರ ಜೊತೆ ನಾನು ಪೂರಿ ಮಾಡ್ಕೊಂಡಿದ್ದೆ. ಪೂರಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದು ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ.